ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಬೆಳಗಿನ ತಿಂಡಿಗಳು ಚಟ್ನಿ ಮತ್ತು ನುಗ್ಗೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಂಬರಿ ಬನ್ನಿ. ನೋಡಿ, ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ, ಒಳಗಡೆ ಬೀಜ ತೆಗ್ದಿದ್ದೀನಿ. ಇದನ್ನು ಮಾತ್ರ ತಗೊಂಡು ಮಿಕ್ಸಿಲಿ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ರುಬ್ಕೋತೀನಿ. ಇಲ್ಲಿ ಬೆಲ್ಲ ನೆನೆಸಿದ್ದೀನಿ ಸ್ವಲ್ಪ. ಇವಾಗ ಇದನ್ನು ಸ್ಪೂನ್ ಸಹಾಯದಿಂದ ಎಲ್ಲ ತೊಗೊಳ್ತೀನಿ. ಒಳಗಡೆ ತಿರುಳು ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದರೊಳಗಡೆ ಸ್ವಲ್ಪ ಉಪ್ಪಿನ ಪುಡಿ, ಸ್ವಲ್ಪ ಏಲಕ್ಕಿ ಪುಡಿ, ಇದು ನಿಂಬೆ ಉಪ್ಪು ಅಂಗಡಿಲಿ ಸಿಗುತ್ತೆ, ದಿನಸಿ ಅಂಗಡಿಲಿ ನಿಂಬೆ ಉಪ್ಪು ಕೊಡಿ ಅಂದರೆ ಕೊಡ್ತಾರೆ. ಇದಿಲ್ಲ ಅಂದರೆ ನಿಂಬೆಹಣ್ಣು ಹಾಕ್ಕೊಳ್ಳಿ, ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ಳಿ. ನಾನು ನಿಂಬೆ ಉಪ್ಪು ಹಾಕ್ತಾಯಿದ್ದೀನಿ. ಇದನ್ನು ಇದರೊಳಗಡೆ ಹಾಕಿ ರುಬ್ಕೊಂಬಿಡ್ತೀನಿ. ಇವಾಗ ಬೆಲ್ಲ ಕರ್ಗಸಕ್ಕಿಟ್ಟಿದ್ನಲ್ಲ ಅದನ್ನು ಹಾಕ್ತೀನಿ. ಇದರಲ್ಲಿ ಏನು ಕಸ ಇರಲ್ಲ, ಒಂದು ಸಲ ಸೋಸ್ಬಿಡ್ತೀನಿ. ಇವಾಗ ಒಂದು ಲೋಟ ಹಾಲು ಹಾಕ್ತಾಯಿದ್ದೀನಿ. ಮಿಕ್ಸಿ ಜಾರೆಲ್ಲ ತೊಳೆದ್ಬಿಟ್ಟು ಒಂದು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ. ನೋಡಿ, ಇವಾಗ ಇದು ಜ್ಯೂಸ್ ಬಂದವ್ರಿಗೆ ಕೊಡ್ಬೋದು. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ತಣ್ಣಗಾಗುತ್ತೆ. ಈ ಥರ ಜ್ಯೂಸ್ ನೀವು ಮಾಡಿ, ನಾನು ಮಾಡಿರೋ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಸಿಗೆಯಲ್ಲಿ ಈ ರೀತಿ ಮಾಡ್ಕೊಂಡು ಕುಡೀರಿ. ಬಂದವ್ರಿಗೆ ತಣ್ಣಗಾದ್ಮೇಲೆ ಹಾಕ್ಕೊಡೋದು. ಸ್ವಲ್ಪ ಮೊಳಕೆ ಹೆಸರು ಕಾಳು ತೊಗೊಂಡಿದ್ದೀನಿ. ಒಂದು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿ ಈ ಚಾಪರಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಬೇಕಿದ್ದವ್ರು ಕಾಯಿ ತುರಿ ಹಾಕ್ಕೋಬೋದು. ನಮ್ಮನೆ ಕಾಯಿ ತುರಿ ಹಾಕೋದು ತಿನ್ನಲ್ಲ. ಇದು ಊಟದ ಜೊತೆ ಸೈಡ್ ಡಿಶ್ ಆಗಿ ಹಾಕ್ಕೋಬೋದು. ನೋಡಿ, ಮಾವಿನಕಾಯಿ, ಈರುಳ್ಳಿ, ಸೌತೆಕಾಯಿ ಮೂರನ್ನ ತೊಳ್ಕೊಂಡಿದ್ದೀನಿ. ಇದನ್ನೆಲ್ಲ ಸಣ್ಣ ಕಟ್ ಮಾಡ್ಕೊಳ್ತೀನಿ. ಇದರಿಂದ ಈ ಮೂರರಿಂದ ಒಂದು ಚಾಟ್ ಮಾಡ್ತೀನಿ. ಈ ಸೀಬೆಹಣ್ಣು ಸಣ್ಣ ಕಟ್ ಮಾಡ್ಕೊತೀನಿ. ಇದರಿಂದ ಒಂದು ಚಾಟ್ ಮಾಡೋಣ. ಮಧ್ಯಾಹ್ನದ ಊಟಕ್ಕೆ ನೆಂಚ್ಕೊಳ್ಳೋಕ್ಕಾಗುತ್ತೆ. ನೋಡಿ, ಅರ್ಧ ಸೌತೆಕಾಯಿ, ಅರ್ಧ ಮಾವಿನಕಾಯಿ, 2 ಈರುಳ್ಳಿ, ಸಣ್ಣದು 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸೀಬೆಹಣ್ಣು, ಸೀಬೆಕಾಯಿ ದೋರ್ಗಾಯಿ, ಅರ್ಧ ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ ಹಾಕಬೇಕು ಇದಕ್ಕೆ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಮಾವಿನಕಾಯಿ ಮತ್ತು ಸೀಬೆಹಣ್ಣು, ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತೀನಿ. ಸ್ವಲ್ಪ ಆಯಿಲ್ ಹಾಕ್ಕೋಬೇಕು, ಎಣ್ಣೆ. ಇದಕ್ಕೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ. ಇವಾಗ ಈ ಸೀಬೆಹಣ್ಣಿಗೆ ಇದಕ್ಕೆ ಸ್ವಲ್ಪ ಇದಕ್ಕೇನು ಬೇಡ ಎಣ್ಣೆ, ಈ ಸೀಬೆಹಣ್ಣಿಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಿಸ್ತೀನಿ. ಇವಾಗ ನೋಡಿ, 2 ರೀತಿಯ ಚಾಟ್ ರೆಡಿಯಾಗಿದೆ. ಇದು ಊಟದ ಜೊತೆ ಸೈಡ್ ಡಿಶ್ ಆಗಿ ತಿನ್ಬೋದು. ಸಂಜೆ ಟೀ ಟೈಮಲ್ಲೂ ತಿನ್ಬೋದು, ಒಂದು ಪ್ಲೇಟ್ಗೆ ಹಾಕ್ಕೊಂಡು. ತುಂಬ ಚೆನ್ನಾಗಿರುತ್ತೆ. ಇದು ಸೌತೆಕಾಯಿ, ಮಾವಿನಕಾಯಿ, ಈರುಳ್ಳಿ ಸಲಾಡು. ಇದು ಸೀಬೆಹಣ್ಣು, ತೋತಾಪುರಿ ಮಾವಿನಕಾಯಿ. ಎರಡಕ್ಕೂ ತೋತಾಪುರಿ ಮಾವಿನಕಾಯೇ ಹಾಕಬೇಕು. ಈ ರೀತಿ ಒಮ್ಮೆ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಇಲ್ಲಿ ಮೊದಲಿಗೆ 1/4 kg ನುಗ್ಗೆಕಾಯಿ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ ಮೊಳಕೆ ಹೆಸರು ಕಾಳು, ತೊಗರಿಬೇಳೆ ನೆನೆಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಂದು ಟೊಮೊಟೊ, ಒಂದು ಸಣ್ಣ ಈರುಳ್ಳಿ ಇಷ್ಟು ಹಾಕ್ತೀನಿ. 2 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ತೀನಿ. ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ತೀನಿ. ಉಪ್ಪು ಹಾಕ್ತಾಯಿಲ್ಲ, ಉಪ್ಪು ಲಾಸ್ಟಲ್ಲಿ ಹಾಕ್ತೀನಿ. ಇವಾಗ ಈ ಥರ ಒಂದು ಬಟ್ಲಲ್ಲಿ ಇಟ್ಬಿಟ್ಟು 3 ವಿಷಲ್ ತೊಗೊಳ್ತೀನಿ. ಮೊದಲಿಗೆ ಮುಚ್ಚಳ ತೆಗ್ದೀನಿ. ನುಗ್ಗೆಕಾಯಿ ಒಳಗಿರೋದು ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎತ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಉಪ್ಪು ಹಾಕಿಲ್ಲ, ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಇದನ್ನೆಲ್ಲ ಕೈಯಲ್ಲಿ ಕಿವುಚ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಹಾಕ್ತೀನಿ. ಬೆಳ್ಳುಳ್ಳಿ, ಟೊಮೊಟೊ ಮ್ಯಾಶ್ ಮಾಡಿರೋದು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಹುಣಸೆ ರಸ ಹಾಕಿದ್ದೀನಿ. ಬೆಂದಿರೋದು ಬೇಳೆ ಮತ್ತು ಹೆಸರು ಕಾಳು ಇದು ಹಾಕ್ತಾಯಿದ್ದೀನಿ. ಇವಾಗ ಒಗ್ಗರಣೆ ಮಾಡಿಬಿಟ್ಟು ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಒಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಪಾತ್ರೆಗೆ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪು, ಮೆಂತ್ಯ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ.
ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಇಷ್ಟಾದಮೇಲೆ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ವಲ್ಲ ಅದನ್ನು ಹಾಕ್ತೀನಿ. ನಿಮಗೆ ನೀರಿಂದು ಕನ್ಸಿಸ್ಟೆನ್ಸಿ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಳಿ. ನಮಗೆ ಇಷ್ಟ ಆದರೆ ಸಾಕು. ನಾನೇನು ರುಬ್ಬು ಹಾಕಲ್ಲ, ಏನು ಮಸಾಲೆ ಹಾಕಲ್ಲ, ಇಷ್ಟೇ. ಇದನ್ನು ಚೆನ್ನಾಗಿ ಕುದಿಸ್ಬಿಟ್ರೆ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ರೆಡಿ. ನೋಡಿ, ಬಿಸಿ ಬಿಸಿ ಅನ್ನ, ತುಪ್ಪ, ನುಗ್ಗೆಕಾಯಿ ಹಾಕಿದ್ದೀನಿ. ಈ ರೀತಿ ಮೇಲೆ ಸಾಂಬಾರು ಹಾಕ್ಕೊಂಡು ತಿನ್ನೋದು. ಮಸಾಲೆ ಇಲ್ಲದ ಸಾಂಬಾರು, ರುಬ್ಬು ಹಾಕಿಲ್ಲ, ಏನೂ ಮಾಡಿಲ್ಲ. ಈ ರೀತಿ ಬೇಸಿಗೆ ಕಾಲದಲ್ಲಿ ಒಮ್ಮೆ ನೀವು ಸಾಂಬಾರು ಮಾಡ್ಕೊಳ್ಳಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.